ಎಷ್ಟಾರ ಸೋಪ್ ಹಚ್ಚಲಿ ಒಟ್ಟ ಇಷ್ಟು ಸ್ವಚ್ಛ ಅನ್ಸಂಗಿಲ್ಲ ನೋಡು. ಒಳಗೆ ಬಂದು ಒಕ್ಕಂದು ಹೋದ್ರನ್ನ ಸಮಾಧಾನ ನೋಡಲ್ಲ. ಯವ್ವ ದಿನ ಒಂದಕ್ಕೆ ಯಾರು ಬರ್ಬೇಕ ಇಲ್ಲಿ ಏನ ನೀರು ಬಿಟ್ಟದಿಲ್ಲ ಒಂದು ವಾರ ಗಂಟ್ಲೆ ಆತ ಅಂದು ಬಂದಿರೋದಾಟ. ಇಲ್ಲ ಅಂದ್ರೆ ಎಷ್ಟು ನೇಕ ಹೋಗಲ್ಲೋಕ ಹಂಗಾಗಿ ಮನೆ ಬಾಗ್ಲಾಗ ಒಕ್ಕೊಂಬಿಡ್ತೇವೆ ಬಿಡ. ಆದ್ರೆ ಬೇಜಾರಕತಿ ಇಲ್ಲಿ ತನಕ ಬಂದು ಒಕ್ಕೊಂಡು ಮತ್ತು ಅವನ್ನೆಲ್ಲ ಹಸಿ ಬಟ್ಟೆ ತುಂಬ್ಕೊಂಡು ಹೋಗಿ ಒಣ ಹಾಕಿ ಸಾಕಾಕತಿ ಬಿಡ. ಖುಷಿ ಗಡ ಗಡ ಹೋಗೋದು ಕಲ್ಲು ಬಿಟ್ಟು ಬಾರ್ಲೆ, ನಾನು ಹೋಗೋದು ಹಾಕ್ತಾನೆ. ಎಟ್ಟತ್ತಾತ್ ನೋಡು ನಾನು ಇಟ್ಕೊಂಡು ಆ ಕಲ್ಲಿನ ಸಲುವಾಗಿ. ಅಯ್ಯ ಭಾಗ್ಯವಕ್ಕ ಅಲ್ಲಿ ಬೇಕಾದಸ್ತದ ನೋಡ ಕಲ್ಲು ಹೋಗಿ ಹೋಗು. ಏನಿದೆ ಒಂದು ಎರಡು ಕಲ್ಲು ಅದಾವನ. ನಾನು ಮೊದ್ಲು ಬಂದು ಇವ ನನ್ನ ಆಗ ಮಟ ನಾ ಯಾರಿಗೆ ಬಿಟ್ಟು ಕೊಡಂಗಲ್ಲ ನೋಡು. ಇವು ಕಲ್ಲು ಚಲೋ ಇರ್ತಾವ ಅಂದ ನಮ್ಮ ಮುಂದಾಗ ಬಂದು ಹಿಡ್ದಿರ್ತಾನೆ. ಏನು ನೀನು ನಿಮ್ಮ ಮನೇಲಿಂದ ತಂದು ಹಾಕ್ಯಂದು ಏನೋ ನಂಗೆ ಮಾಡ್ತೀಯಲ್ಲ. ಏ ಸುಭದ್ರಿ ಬೇಸಿದೆ ಬಿಡ, ಏನಾರ ಆಗಲಿ. ಎದ್ದೇಳು ನಿನ್ನವೇನು ನಾಲ್ಕರೆ ಬಿ ಸಣ್ಣ ಸಣ್ಣ ಇರ್ತಾವ ಅವು ಹುಡುಗರು. ಈ ಕಡೆ ಕುತ್ಕೊಂಡು ಸಣ್ಣ ಕಲ್ ಮೇಲೆ ತಿಕ್ಕೆ ನಾ ಒಗದು ಹಾಕ್ತಾನೆ. ಸೀರೆ ದೊಡ್ಡ ದೊಡ್ಡ ಇರ್ತಾವೆ ಗಾವಾಗಲ್ಲ ಸಣ್ಣ ಕಲ್ ಮ್ಯಾಗ. ಹೋಗ್ಲಿ ಬಿಡ ಭಾಗ್ಯವಕ್ಕ, ಅದಕ್ಕೆ ಯಾಕೆ ಬಾಯ್ ಮಾಡ್ಕೊಂತಿದ್ದಿ. ನನ್ನ ಬಟ್ಟೆ ಅದು ಬಾ ಇತ್ಲ ಕಲ್ ಖಾಲಿನ ಆಯ್ತು ನೋಡಿ ಲೋಕ ಬಾ. ನಾನೇ ಎದ್ದೇಳ್ತೇನೆ. ಅಲ್ಲಿ ನೋಡು ಆಕೆ ಮಾತಾಡೋದು ಏನು ಮನೇಲಿಂದ ತಂದಕ್ಕಿಂದ ನಂಗೆ ಮಾತಾಡ್ತಾಳ. ಅಯ್ಯ ಸೋಪ ಇಲ್ಲ ಅಲ್ಲಿ ಇದ್ರಾಗ ಮನ್ಯಾಗ ಅನ್ಕೊಂಡನಿ ಸೋಪು ಸೊಪ್ಪಿನ ಪುಡಿ ಎರಡು ಒಯ್ಬೇಕು ಅಂತಂದು ಪುಡಿ ತಂದಾನೆ. ಸೋಪ ಬಿಟ್ಟು ಬಂದ್ಬಿಟ್ಟ ನೋಡು. ಒಂದಿಟ್ಟು ಸೋಪ್ ಕೊಡಲೇ ಹೇಮಿ ಕೊಡ್ತಾನಂತ ಮನೆಗೆ ಹೋದ್ಮ್ಯಾಗ ನೀನು ಸೋಪನ ಸೋಪ ಮತ್ತು ಇಡೇ ಸೋಪ್ ಕೊಡೋದಾದ್ರೆ ಕೊಡ್ತಾನೆ ನೋಡವ. ಮತ್ತು ನಾನು ಈಗಾರ ಹೊಡೆದನಿ ನಾನು ಒಂದು ಇಟೀಟ ಹಚ್ಚಿ ಒಗ್ದಿರ್ತಾನೆ ಬಟ್ಟೆಗೆ. ಏನು ಭಾಳ ಬಟ್ಟೆ ಅಲ್ಲ ಏನಲ್ಲ, ನೀನು ಅಂದೆಲ್ಲ ಸಣ್ಣ ಸಣ್ಣ ಅರಿಬಿ ಅಂತಂದು ಭಾಳ ಹೋಗಿರೋದಿಲ್ಲ ನಾನು ಸೋಪು ಕರಿಗಿರೋದಿಲ್ಲ. ಅದಕ್ಕೆ ಮನೆಗೆ ಹೋದ್ಮೇಲೆ ಬೇಕಾರೆ ಹೊಸ ಸೋಪ್ ಕೊಡ್ತಾನೆ ಅಂದ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಇಲ್ಲವ ನನ್ನ ಗಂಡು ಬೇದಾಡ್ತಾನೆ. ಏನು ಒಂದು ವಾರ ಆಗಂಗಿಲ್ಲ ಏನು ಸೋಪ್ ತೀರೋದು ಅಂತಂದು. ಅದಕ್ಕೆ ಹಂಗ್ಯಾಕೆ ಮಾಡ್ತೀವಿ ಕೊಡ ನಿನ್ನಿದ್ರಿಗೆ ಇಲ್ಲ ಎರಡು ಬಟ್ಟೆಗೆ ಹಚ್ಚಿ ಕೊಡ್ತಾನೆ. ನಾನು ಏನು ಭಾಳ ಇಲ್ಲ ಏನಿಲ್ಲ, ನಾನು ಒಬ್ಬಕ್ಕೆ ಒಟ್ಟ ಏನು ನನ್ನ ಮಗಳರ ಇಲ್ಲ ಹಳೆಯನರ ಇಲ್ಲ ಮನ್ಯಾಗ. ಮತ್ತು ಬೀಗ್ತಂತ ಅವ್ರ ಮನೆಗೆ ಹಾಕಿ ಹೋದ್ಲು. ನಾನು ಒಬ್ಬಾಕಿಗೆ ಆಟ ಎರಡು ಸೀರೆ ಅದಾವು. ನಾನು ಅಲ್ಲಿ ಮನೆಗೆ ಹೋಗಂದ್ರೆ ನೀರು ಈಡಾಗಂಗಿಲ್ಲ, ಬ್ಯಾಂಡೆ ಪ್ಯಾಂಡೆ ತೊಳ್ಯಾಕೆ ಒಂದು ಬೇಕು. ಎಷ್ಟಂತ ಹೊತ್ತ ಕೇಳೋದು ಅಂತ ಬಂದಾನೆ ಅಷ್ಟೆ. ಕೊಡು ಅಂತ ಹಚ್ಕೊಂಡು ಕೊಡ್ತಾನೆ. ಯಾಕೆ ಹಂಗೆ ಮಾಡ್ತೀವಿ. ಅಲ್ಲ ಕೇಳಾಕತ್ತಿರೋದ ಪುಕ್ಷೆಟ್ಟೆ ಅಂತದ್ರಾಗ ಎಷ್ಟು ದೌಲತ್ ಮಾಡಿ ಕೇಳ್ತಾಳ ನೋಡು. ಮನೆಗೆ ಹೋದ್ಮೇಲೆ ಕೊಡ್ತಾನೆ ಅಂತಾಳ. ಕೊಡ್ತಾಳ ಬಿಡ್ತಾಳ ಯಾರಿಗೆ ಗೊತ್ತು. ಆಮೇಲೆ ಈಕೆ ಮನೆಗೆ ಯಾರು ಲಾಟ್ ಹಾಕ್ಬೇಕು ಸೋಪ್ ಕೊಡವ ಅಂತಂದು. ಇವ ಬೇಡವ ಎದಕ್ಕೆ ಬೇಕಾಗೈತಿ. ಮತ್ತು ನನ್ನ ಗಂಡ ಅದೇನೋ ಅಂತಾರಲ್ಲ ಸುಮ್ಮನಿರ ಮನುಷ್ಯ ಅಲ್ಲತ್ತ ಅದನ್ನ ಕಡೆ ಯಾರು ಬೇಯಿಸ್ಕೋಬೇಕು ಕೊಡಂಗ ಇಲ್ಲ ಅಂತ ಹೇಳಿಬಿಡ್ತಾನೆ. ಏನು ಒಂದು ಸಲ ನಿಷ್ಠುರಕ್ಕವೆ ಆದ್ರೆ ಇಲ್ಲ ಅಂದ್ಬಿಟ್ರೆ ಆಮೇಲೆ ಕೊಟ್ಟು ಜಿ 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 ಅನ್ನೋದು ಯಾಕೆ. ಪುಷ್ಪವ ನೀನಾರು ಕೊಡ ಸೋಪ ಯಾಕೆ ಭಾಳ ಮೀನ ಮಿಷ ಎಣ್ಸಾಕತ್ತಾಳ ಒಂದೆರಡು ಸೋಪ್ ಕೊಡಕ್ಕೆ. ಇಡೇ ಸೋಪ್ ಕೊಡ್ತಾನೆ ಕೊಡ್ರಿ. ಯಾಕೆ ಹಂಗೆ ಮಾಡ್ತೀರಿ ಬಿಟ್ಟು ಬಂದಾನಿ. ಈಗ ಮನೆಗೆ ಹೋಗಿ ತಂದು ಒಗೆ ತನ್ಕಂದ್ರೆ ರೇಟ ತಕ್ಕತ್ತೆ. ಅದಕ್ಕೆ ಅಯ್ಯ ತಗಳ ಭಾಗ್ಯವಕ್ಕ ಅದಕ್ಕೇನು ನೀನು ನಾನು ಕೇಳಲಿಲ್ಲಲ್ಲ ಅದಕ್ಕೆ ಸುಮ್ಮನೆ ಇದ್ನೇವ. ಏನು ಒಂದಿಟ್ಟು ಸೋಪಲ್ಲ ತಗ ಏನಾಗೋದಲ್ಲ ಅಂದಂಗೆ ಭಾಗ್ಯವಕ್ಕ. ನಿಮ್ಮ ಅಣ್ಣರೇನೋ ಹೊಸ ಮನೆ ಹಿಡಿಯಾಕತ್ತಾರಂತಲ್ಲ. ಹಂಗೆ ಸುದ್ದಿ ಬಂದು ನಮಗೂ ಗಾಳಿ ಸುದ್ದಿ. ನನಗೂ ಗೊತ್ತಿಲ್ಲವ ಏನೋ ಹಿಡಿತಾರ ಮಾಡ್ತಾರ ಅಂತ ಸುದ್ದಿ ಬಂತು ನನಗೂ. ಮತ್ತು ಹೊಲದು ಮಾರಿದ ರೊಕ್ಕ ಬಂದವ ಜಮಾಸಿಗೆ. ಮತ್ತು ಇಟ್ಕೊಂಡ್ರೆ ಏನು ಮಾಡ್ತಾರ. ಒಂದು ಮಗಳಂತೂ ಹೋದ್ಲ ಖರ್ಚಿಲ್ದಂಗೆ. ಇನ್ನೊಂದು ಮಗಳನ್ನ ಅವರ ಖರ್ಚಾಗಿ ಮಾಡ್ಕೊಂಡು ಹೋದ್ರ. ಮತ್ತು ಮಾಡಿದಾರ ಏನೈತಿ ಇವ್ರಾರ ನಮ್ಮ ಮೂಗಿನ ದವಾಖಾನೆ ಇರೋ ತೋರ್ಸಂಗಿಲ್ಲ ಏನಿಲ್ಲ. ಮನ್ಯಾಗ ಇದ್ದಲ್ಲಿ ಕರ್ಕೊಂಬಂದು ಒಂದು ಇಂಜೆಕ್ಷನ್ ಮಾಡಿಸ್ತಾರ 6 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ. ಇನ್ನೇನು ಖರ್ಚಿಲ್ಲ ಕಂದಾಯ ಇಲ್ಲವ. ಹಂಗಾಗಿ ಮನೆನಾರ ಹಿಡಿತಾರ ಹೊಲನಾರ ಹಿಡಿತಾರ. ಅವ್ರದ್ದು ಏನು ಹಚ್ಚಿತಾಗ ಹಂಗೇಕಂತೀಯ ಭಾಗ್ಯವಕ್ಕ. ನಿನಗೂ ರೊಕ್ಕ ಕೊಟ್ರ ಅಂತಲ್ಲ ಹೊಲ ಮರಿದ್ರಾಗ. ಅಯ್ಯೇ ಚಲೋ ಹೇಳಿದ್ ನೋಡವ ನೀನು. ನನಗೆ ಏಟ್ ಕೊಟ್ಟಾರ. ಮ್ಯಾಗಿನ ಚಿಲ್ಲರ ಕಾಸು ಕೊಟ್ಟಾರ ನೋಡವ. ಇಡೇ ಕಣ್ಣಿ ಅವರ ಇಟ್ಕೊಂಡು ಕುತ್ಕೊಂಡಾರ. ಇನ್ನು ಅದನ್ನು ಬಿಗಿ ಹಚ್ಚಿದೆ ಅಂದ್ರೆ ನೋಡಪ್ಪ ಹೆಂಗೆ ಮಾಡ್ತಾಳ. ಅಣ್ಣ ತಮ್ಮಗಳು ಏಳಿಗಾಗದ ಕಿಸಾನಿಲ್ಲ ಸಮಾಧಾನ ಆಗೋಲ್ದು ಅಂತಾರ ಅಂದು ನಾನು ಸುಮ್ಮನದನಿ. ಹೋದ್ರೆ ಹೋಗೋಲ್ಲಕ್ಕ ಹಾಳಾಗಿ ತಾವ ಏನಾರು ಯಾಕೆ ಮಾಡ್ಕೊಂಡು ಅಂತಂದು. ಕೊಡ ಶಿವ ಬಡವಲ್ಲ ದೇವ್ರು ಬೇಕಾದಂಗೆ ಕೈಯ ದುಡಿಮೆ ಕೊಟ್ಟಾನ. ದುಡಿಮೆ ಮಾಡ್ಕೊಂಡು ಹೋದ್ರಾತಂದು ಸುಮ್ಮನದನ್ನು ನೋಡವ ನಾನು. ಆದರೂ ದೊಡ್ಡ ಮನಸ್ಸು ಬಿಡವ ನಿಂದು. ನೀನು ಆಗಿದ್ದಕ್ಕೆ ಬಿಟ್ಟಿದೆ. ನಾವಾಗಿದ್ದೆ ಅಂದ್ರೆ ಗೆರೆ ಹೊಡೆದು ನಿಂದು ಇಷ್ಟ ಬರ್ತೈತಿ ನನಗೆ ಇಷ್ಟು ಬೇಕು ಅಂತಂದು ನಿಂದಿರ್ತಿದ್ದು ನೋಡು. ನೀನಾಗಿದ್ದಕ್ಕೆ ಸುಮ್ಮ ಬಂದಿದೆ ನೋಡ್ದೇನು ಅಲ್ಲಂತಕ್ಕ ಜನ ಹೆಂಗೆ ಮಾತಾಡ್ತಾರ ಅಂತಂದು. ಎಷ್ಟರ ಕೊಡಲಿ ಏನೋ ಕಮ್ಮಿನ ಅಂದ್ಕೊಂತಾರ ನೋಡು. ಆಕೆ ಕೇಳ್ತಾಳ ಅಂದು ಈಗ ನೋಡಿ ಹೆಂಗೆ ಹೇಳ್ಕೊಡ್ತಾಳೆ. ಈಕೆಗೆ ಗಡ ತವ್ರ ಮನೆಗೆ ಹೋದ್ರೆ ನೆಟ್ಟಗೆ 2 ದಿನ ಇಟ್ಕೊಂತ ಕೂಳ್ ಹಾಕಿ ಇಟ್ಟೇ ಇಲ್ಲ ಈಕೆಗೆ ತವ್ರ ಮನೆಯವರು. ಇಲ್ಲಿ ಮತ್ತೊಬ್ಬರ ಮನೆಯದಕ್ಕೆ ಮಾತಾಡಕತ್ತಾಳೆ ಈಕೆ. ಏನೇ ಹಂಗೆ ಜುಟ್ಲು ಹಿಡಿದು ಜಾಸ್ತಿ ಓದ್ ಬಿಡ್ಲೇನ ಅನಿಸ್ತೈತೆ ನನಗೆ. ನೀನು ಬ್ಯಾಡ ಅಂತ ಸುಮ್ಮದನಿ. ಹೋಗಿ ಪಾಪ ಏನ ಬಾಯ್ ಚಟ ಮಾತಾಡ್ತಾರ ಅಂತ ಹೇಳಿ. ಅಯ್ಯ ನಾ ಏನು ಸುಮ್ಬಿಟ್ಟನಂತ ಮಾಡಿ ಇವ ಪಂಚನ ಕರ್ಕೊಂಡು ಹೋಗಿ ಅವಕ್ಕೆ ಚಿನ್ನಾಕ ಸಗಣಿಗೆ 1500 ರೂಪಾಯಿ ರೊಕ್ಕ ಖರ್ಚು ಮಾಡಿದ್ನಿ. ಯವ ಚುಟ್ಟ ಬೀಡಿ ಸಿಕ್ರೆಟು ಅದ ಇದು ಏನು ಬಾಯಿ ಬಿಟ್ಟು ಅಂತಾರ. ಮತ್ತು ಅಂತ ಹೆಂಗಿಲ್ಲ ಅನ್ನಕತಿ. ಚುಟ್ಟ ಇದ್ರು ಕೊಡ್ರೆ ಒಂದದ ಇದ್ರು ಕೊಡ್ರೆ. ನಾನು ಹೆಣ್ಮಗಳು ಅಂತ ಸತಿ ನೋಡಲಿಲ್ಲ ಅವ್ರು. ತರಸವ ಅಂದ್ರೆ ಹೋಲ್ ಬಿಡತ್ತಾಗ ಏನೋ ಪಂಚಾಯತಿ ಮಾಡಕ್ಕೆ ಬಂದವಲ್ಲ ಅಂದು ತರಿಸ್ಕೊಟ್ಟೆ. 1000 ರೂಪಾಯಿ ರೊಕ್ಕ ಹೋತ್ ನಂದು.
ಆದ್ರೆ ಎಂತ ಪಂಚಾಯತಿ ಮಾಡ್ಯಾವ ಒಂದರ ಬಾಯ್ ಬಿಟ್ಟು ಕೇಳಿದ್ದು ಯಾಕವ ಇಟ್ಟು ಆಕಿಗೆ ಯಾಕೆ ಕಮ್ಮಿನವ ಅಂತಂದು ಬರೇ 2 ಲಕ್ಷ ಕೊಡ್ಸ್ಯಾರ ನೋಡು ಅಂತ ಪಂಚರ್ ಅದಾರ. ಹಾಂ, ಯಾಕೆ ಅವರು ಪಾಪ ಗಂಡ್ಮಕ್ಳ ಕಡೆ ವಿಚಾರ ಮಾಡ್ತಾರ. ಇದ್ದೂರ ನಾಕನವನು ನಾನು ಏಟಾಗಲಿ ಕೊಟ್ಟರಾಕಿ ಬೇರೆ ಊರಾಕಿ, ಹಂಗಾಗಿ ಅವರು ಒಟ್ಟು ನನ್ನ ಕಡೆಗೆ ಏನು ಇದು ಮಾಡಲಿಲ್ಲ. ಅದ್ರಾಗ ಒಟ್ಟು ಕುಜ್ಲಿ ಹಣ್ಣು ಒಂದಿಟ್ಟು ಮಾತಾಡಿದ, ಈಕಿಗೆ ಸಿಟ್ಟ ಬಂತು. ನಮ್ಮ ಅತ್ತಿಗೆ ಮಗ ಹೇಮಿ ಬಟ್ ಅದು ಅದಾವಲ್ಲ ಏನು ಬಾರಿ ಜೋರ್ ಮಾತಾಡಕತ್ತೀರಿ, ಏನು ಮಾತಾಡಕತ್ತೀರಿ ನನಗೆ ಒಟ್ಟು ಹೇಳ್ರಿ. ಅಯ್ಯ ಸುಮ್ಮಿ ಬಾರ, ನಾವೇನು ಮಾತಾಡೋದೈತೆ ಬಾರ. ಇದ ಅಡಿಗೆ ಮಾಡಿದ್ದಿ ತಿನ್ನಾಕ ಉಣ್ಣಾಕ, ರಾತ್ರಿಗೆ ಏನು ಮಾಡ್ಬೇಕು ಮುಂಜಾನೆಗೆ ಏನು ಮಾಡ್ಬೇಕು ಇದನ್ನ ಅಲ್ಲಿ ಮಾತಾಡೋದು. ಹೆಣ್ಮಕ್ಳು ಸೇರಿದೆ ಅಂದ್ರೆ ಹೌದಲ್ಲ, ಅದನ್ನ ಮಾತಾಡಕತ್ತಿದ್ದೆ ನೋಡು. ನಾವು ನೀ ಯಾವ ಬಂದಿ ನೋಡ್ಲೇ ಇಲ್ಲವ ನಾನು ಬಂದು ಭಾಳ ಹೊತ್ತಾತ. ಅದಿರಲಿ, ಏನೋ ಕಿವಿ ಬಿತ್ತು ಅರ್ಧ ಮರ್ಧ, ಏನೋ ರೊಕ್ಕದ ವಿಚಾರ ಮಾತಾಡಕತ್ತಿದ್ರಿ. ಅದ ಏನಿಲ್ಲವ, ಅದ ನನ್ನ ಗಂಡ ಮೊದ್ಲು ಜಾಗ ಕುಡಿತಿತ್ತ, ರೊಕ್ಕನ ಇಡಾಕದಿಲ್ಲ. ಈಗ ಕುಡಿಯೋದು ಬಿಟ್ಟದಲ್ಲ, ಎಲ್ಲ ತಂದು ನನ್ನ ಕೈಯಾಗ ಕೊಟ್ಟಿರ್ತೈತಿ. ದುಂಡು ಇಟ್ಕೊಂಡು ಎದಕ್ಕಾರ ಖರ್ಚು ಮಾಡ್ಕೊಂಡಿರ್ತಾನೆ ಅಂತಂದು ಅದನ್ನ ಮಾತಾಡಕತ್ತಿದ್ದೀವ. ನಮ್ಮ ಅಂತ್ಯದ ಸುದ್ದಿನ ನಿಂದೇನಲ್ಲ ತೆಗಿ ಬರಲ್ಲ ತಕ್ಕ ಹೋಗೋಣ. ಅವ್ರ ತಾಟಗಳಾಗ ಹೆಗ್ಗಣ ಬಿದ್ದು ನಾರಾಕ್ತಿರ್ತಾವೋ, ಮಂದಿ ತಾಟ ನೋಡ ಬಿದ್ದೈತೆ ಅಂತ ಹೇಳಕ್ ಬರ್ತಾರ. ನಮಗೇನು ಹತ್ತದಲ್ಲವ, ಅವ್ರೇನು ರೇಖಾ ಮಾತಾಡ್ಕೆಲ್ಲಿ, ಯಾಕೆ ನಾವು ಮಾಡೇವಿ ಮಟ್ಟೇವಿ ಎಲ್ಲ ಮಾಡಿ ಮುಗಿಸಿ ಈಗ ಕೈ ಬಿಟ್ಟೇವೆ ಅಷ್ಟೇ. ಈಗ ಇನ್ನು ನೋಡು, ಇನ್ನು ಮೊಮ್ಮಕ್ಕಳು ಬರೋ ವಯಸ್ಸಾದ್ರೆ ಇನ್ನು ನೋಡು ಅಂದ್ರೆ ನಾವೇನು ಮಾಡಕ್ ಹೋಗೋಣ. ಬಾ ಅವ್ರ ಕುಟಾಗೇನು ಯಾಕೆ ಇಟ್ಲ ಬಂದಿರಲ್ಲ ಲಲ್ತಕ್ಕ, ಬಟ್ಟೆ ಎಲ್ಲ ನೀವು ನಿಮ್ಮ ಹೊಲ್ದಾಗ ಹೋಗ್ದು ಹಾಕ್ಯಂತೀರವ. ಯಾಕೆ ಒಳ್ಳೆ ಬಂದೀವ ಇತ್ತ ಕಡೆಗೆ ದಾರಿ ತೆಪ್ಪಂದ್ರೆ ಏನು? ಹ್ಞೂನ ನೀ ಅಂದಂಗೆ ಬಟ್ಟೆ ಒಗ್ಯಾಕಂತಂದ ಹೋಗಿದ್ದೆ ಹೊಲ ಕಡೆಗೆ. ಅವು ದೊಣ್ಣೆ ಮೆಣಸಿನ್ಕಾಯಿ ರೇವದವು, ಅದಕ್ಕೆ ಮತ್ತೆ ಇನ್ನು ಒಕ್ಕದ ಮನೆಗೆ ಹೋದೆ ಅಂದ್ರೆ ಎಲ್ಲರ ಮನೆ ಅಡ್ಡಾಡ್ಬೇಕಾ, ಅದಕ್ಕೆ ಇಲ್ಲೇ ಆಗಿಬಿಟ್ರೆ ಒಂದು 2-3 ಆಳು ಸಿಗ್ತಾವೆ. ನಿಮಗೆ ಹೇಳಿದ್ರೆ ನೀವು ಒಂದಿಬ್ಬರನ್ನ ಕರ್ಕೊಂಬರ್ತೀರಿ ಅಂದು ಇಲ್ಲೇ ಬಂದು ನೋಡು. ನಾಳೆ ತಪ್ಪಿಸ್ಬೇಡ್ರವ, ನಾವು ದೊಣ್ಣೆ ಮೆಣಸಿನ್ಕಾಯಿ ಅದಾವ ಹೊರೆವು, ಬೇಕಾದ್ರೆ 4 ಕಾಯಿನೂ ಕೊಡ್ತಾನಂತ. ಬರ್ರಿ ತಪ್ಪಿಸ್ಲಾರ್ದಂಗೆ. ಕೂಲಿ ಬೇಕಂದ್ರೆ ನಿಮಗೆ ಸಂಜೆಗೆ ಅಂದ್ರೆ ಸಂಜೆಗೆ ಕೊಡ್ತಾನೆ, ಬೇಡವ ಅಷ್ಟು ಮುಗಿದ್ಮ್ಯಾಗ ಕಾಯಿ ಹರಿಯೋದು 1 ವಾರಕ್ಕೆ ಕೊಡು ಅಂದ್ರೆ ಹಂಗಾರ ಕೊಡ್ತಾನೆ. ಆದ್ರೆ ಕಾಯಿ ಹರಿಯಕ್ಕೆ ಮಾತ್ರ ಅವ್ರು ತಪ್ಪಿಸ್ಬೇಡ್ರೇನ. ಬರ್ತಾನೆ ತಗೊಳ್ಳಲ್ಲ ಅದಕ್ಕೇನಂತ. ಇವ ನೀ ರೊಕ್ಕಕ್ಕೆ ಮಾತ್ರ ಒಂದಿನ ನಿಲ್ಲಿಸ್ಕೊಳದಲ್ತಾಗ ಬರ್ತಾನೆ ನಾನೆಲ್ಲ. ನೀನವ ಬರ್ತಿಲ್ಲ ಹೇಮವ ಅಲ್ತಕ್ಕ, ಬೇಜಾರು ಮಾಡ್ಕೊಬೇಡವ ಹಿಂಗಂತಾನೆ ಅಂತೇಳಿ. ಹೋದ್ಸಲ ನಿಮ್ಮ ಅತ್ತಿ ನೋಡ್ದಿಲ್ಲ, ಒಪ್ಪತ್ತಿನ ಕೂಲಿ ಮುರುಗ್ ಕೊಡು ಅಂತ ನಿಂತಿದ್ಲು. ನಾನೇನೋ ಹಠ ಮಾಡಿದೆ, ಒಂದಿಟ್ಟು ಬಾಯ್ ಮಾಡಿದೆ ಅಂದು ಪೂರ ಪಗಾರ ಕೊಟ್ರು ಅಣ್ಣಾರು. ಇಲ್ಲಾಂದ್ರೆ ಹಂಗೆ ಅರ್ಧಂಬರ್ಧ ಮಾಡಿಬಿಟ್ರೆ ಹೆಂಗೆ ಹೇಳು, ನಮ್ಮದು ಜೀವನ ನಡಿಬೇಕಲ್ವ. ನಾವು ಅದ ಕೂಲಿ ನೆಚ್ಚೆ ಬಂದಿರ್ತೀವಿ, ಹಿಂಗೆ ಅರ್ಧ ಕೂಲಿ ಕೊಡು ಅರ್ಧ ದಿವ್ಸದ ಕೊಡು ಅಂದೆ ಅಂದ್ರೆ ಹೆಂಗೆ ನಡಿತೈತಿ? ಹೌದು ಬಿಡು ಅಂದ್ರೆ ನಮ್ಮ ಅತ್ತೆಯರು. ಮತ್ತು ನೀ ಬಂದದ್ದು 12:30 ಆಗಿತ್ತು. ಆಟತ್ನಾಗ ಬಂದು ಮತ್ತು ಮಧ್ಯಾಹ್ನ ಉಣ್ಣಾಕೆ ಎದ್ದು ಹಂಗೆ ಬಂದು ಹಿಡಿಯೋ ತನಕ ಸಾಲ ಅಂದ್ರೆ ಏಟತ್ತಾತ ಹೇಳು. ಅದಕ್ಕಂದ್ರೆ ಅವ್ರು ತಪ್ಪೇನೈತೆ ಅದ್ರಾಗ. ನೀನಿನ್ನೂ ಸಂಜೆ ಮುಂದೆ ದಿನ 2 ತಾಸು ಜಾಸ್ತಿ ಮಾಡ್ತಾನೆ ತಗರ್ರೆ ಅಂತಂದು ಅಂದಿದ್ದಿ ಕೆಲಸನ. ಮತ್ತು ಸಂಜೆ ಮುಂದೆ ಮಾಡುವ ಅಂತಂದ್ರೆ ಎಲ್ಲರೂ ಹೋಗ್ತಾರ, ನಾನು ಹಿಂದೆ ಹೋಗ್ಬೇಕಾಕನಿ, ಅದಕ್ಕೆ ಬೇಡ ನಾನು ಇನ್ನೊಂದು ದಿನ ಮಾಡ್ತೀನಿ ಹಂಗೆ ಹಿಂಗೆ ಅಂತಂದು ಹೇಳ್ತೀಯವ. ನಿಂದೇನು ತಪ್ಪು ಹೇಳಂಗ ಇಲ್ಲ, ಬರೀ ನಮ್ಮ ಮತ್ತೆ ಮಾಡಿದ್ದಾಟ ಹೇಳ್ತೀಯಲ್ಲ ನೀನು. ಮತ್ತಿನ್ನೇನು ಪುಕ್ಷಟ್ಟೆ ಕೆಲಸ ಮಾಡಿಲ್ದನ ಕೂಲಿ ಕೊಟ್ಟು ಕಳ್ಸಂತೀಯ? ನಮಗೇನು ರೊಕ್ಕ ಉದುರ್ತಾವ ಅಂತ ಮಾಡಿ ಹಿತ್ತಲ ಗಿಡ ಹಚ್ಚಿ ಬಿಡು ರೊಕ್ಕದ್ದು ಹಿಂಗೆ ಅಲ್ಲಾಡ್ಸಿ ತಂದು ಕೊಡ್ತೇವೆ ಅನ್ನಕ್ಕೆ. ಶಾಣ್ಯಾಕದೇವ ಬಂದ್ರೆ ಬಾ, ಬಿಟ್ರೆ ಬಿಡು. ಬರಲಿಲ್ಲದ್ರೆ ನಮ್ದೇನು ಹಂಗೆ ಉಳಿಯೋದಿಲ್ಲ. ಇನ್ನೊಬ್ರನ್ನ ಯಾರನ್ನಾರ ಕರ್ಕೊಂತೀನಿ, ಕೆಳಗಿನ ಸಾಲಿನಾರ ಬರ್ತಾರ, ಕಡೆಗೆ ಮ್ಯಾಗಿನ ಉಣೆನಾರ ಬರ್ತಾರ. ಮೊದ್ಲ ಕೆಲಸ ಒಂದಿಲ್ಲ, ಸುಮ್ಮನೆ ಒಲ್ಲೆ ಅಂದ್ ಮತ್ತೆ ಬರೋ ಕೂಲಿ ಯಾಕೆ ಕಳ್ಕೊಳ್ಳೋದು? ಹ್ಞೂ ಅಂತ ಹೇಳಿಬಿಡ್ತಾನೆ. ಏನೋ ನಿನ್ನ ಮಕ ನೋಡಿ ಬರ್ತಾನಲ್ತಕ್ಕ, ನಿಮ್ಮ ಅತ್ತೆ ಮಾಡೋದು ನೋಡಿ ಅಂದ್ರೆ ಹೊಲ್ದಾಗ ನಾಯಿನ ಕಾಲಿಡಂಗಿಲ್ಲ. ಏನೋ ಹೋಲ್ ಬಿಡತ್ತಾಗ ಪಾಪ ನೀನು ಅಣ್ಣರು ಭಾಳ ಚಲೋ ಅದಿರಿ, ಕೂಲಿನೂ ಕರೆಕ್ಟ್ ಕೊಡ್ತೀರಿ, ಎಲ್ಲರಿಗಿಂತನೂ ಒಂದು 10-20 ರೂಪಾಯಿ ಹೆಚ್ಚೇ ಇಟ್ಟಿರ್ತೀರಿ ನಿಮ್ಮ ಕೂಲಿ. ಆಮೇಲೆ 4 ಕಾಯಿ ಕೊಡ್ತೀರಿ, ಯಾವಾರ ಹೊಲ್ದಾಗ ಯಾವ ಬೆಳೆದಿರ್ತಾವೆ ಯಾವ ಹರಿಯಕ್ಕೆ ಹೋಗಿರ್ತೇವೆ ಅವನ್ನ ಅಂತೇಳಿ ಬರೋದಷ್ಟೇ. ತಗ ಬಾ ಹಂಗಾರ ನಡೀಲೇ ಸುಮ್ಮಿ ಬಡ ಹೋಗಿ ಬಡ ಅದಕ್ಕೆ ನೋಡ್ಕೊಂಡು ಬಂದು ಹೊಸ ಬಟ್ಟೆ ತಕ್ಕ ಮನೆ ಕಡೆ ಹೋಗೋಣ. ಹ್ಞೂನವ ಮಧ್ಯಾಹ್ನ ಆತಂದ್ರೆ ಇದೊಂದು ಮಾಡಿ ಮುಗ್ಗರ್ಸ್ಕೊಂಡ್ಬಿಡ್ತೈತಿ. ಏಟು ಬರ್ತೈತೆ ಏಟು ಹೋಗತ್ತೆ ಗೊತ್ತಲ್ಲ, ಒಟ್ಟು ಎಲ್ಲರನ್ನೂ ಹೆದರ್ಸ್ತೈತಿ ಮಾಡಾಗಿ. ಅಲ್ಲ ಬಗ್ಗೆ ಮತ್ತು ಮನೆ ಏನೋ ನೋಡಕ್ಕೆ ಹೋದ್ಲಕ್ಕಿ ನೀನು ಕರಿಲೇ ಇಲ್ಲಲ್ಲ ನಿಮ್ಮ ಮತ್ತಿಗೆ? ಆಗ ಹೋಗು, ಕರಿಲಿಲ್ಲ ಪಿಸಾಳಿದ ಹಾಕಿದೇನು ಹಚ್ಚಿದಿ, ನಮ್ದು ಹಾಸು ಹೊಚ್ಚ ಆಗಿರ್ತೈತಿ. ಹಾಕಿದೆಲ್ಲ ಅಡ್ಲಾಡ್ಸಿ ನೋಡಕ್ಕೆ ಹೋಗ್ಲ ನಾನು. ಮನೆಗೆ ಹೋದೆ ಅಂದ್ರೆ ಬದುಕತ್ತೈತಿ. ಸರಿ ನಡ್ರಿ ಬಾ ಹೋಗೋಣ ಹಂಗಾರ. ಬಾರ ಖುಷಿ. ಹೊಲ್ದಾಗ ಭಾರಿ ಚಲೋ ಮೆಣಸಿನ್ಕಾಯಿ ನಾವು ದೊಡ್ಡ ಮೆಣಸಿನ್ಕಾಯಿ ಮಸ್ತಕ ಇವು. ತಿನ್ನಕಷ್ಟ ಹರ್ಕಲ್ಲೇ ಏನು? ತಿನ್ನಕಷ್ಟ ಹರ್ಕಂದ್ರೆ ಅದು ಏನು ಮಾಡ್ದಂಗೆ ಒಂದು 5 kg ಹರ್ಕಂದ್ರೆ ಪ್ಯಾಟೆ ಒಯ್ದು ಹಾಕಿಬಿಡ್ತಾನೆ. ರೊಕ್ಕನೂ ಬರ್ತಾವೆ, ತಿನ್ನಕ್ಕೆ ಮೆಣಸಿನ್ಕಾಯಿನೂ ಹಾಕವು,
ಹೊಲ್ದಾಗ ಯಾರು ಇಲ್ಲ ಆ ಕಡೆಗೆ ಈ ಕಡೆಗೆ. ಚಲೋ ಆತು. ಯಾಕೆ ಇವತ್ತು ಯಾರು ಬಂದಂಗೆ ಕಂಡಲ್ಲ ಹೊಲ ಕಾಯರ್ರಿ. ಇದ ಒಳ್ಳೆ ಚಾನ್ಸ್. ನನ್ನ ಸಲುವಾಗೇ ಬಂದಂಗೆ ಕಂಡಲ್ಲ ಅವರೆಲ್ಲೇ ಭಾಳ ಮಾಡಿ ಬರ್ಲಿಕ್ಕೆ ಹರ್ಕೊಂಡು ಹೋಗ್ಲಿ ಅಂಥೇಳಿ. ಇಲ್ಲೇ ಗಿಡದ ಬುಡದಾಗ ಇಡ್ತಾನೆ. ಒಂದೇ ಚೀಲ ತಂದು ತುಂಬ್ಕೊಂಡು ಹೋದ್ರಾತು. ಇವ್ವ ಇದೇನ ಯಾರಿಲ್ಲ ಅಂತ ನಾನು ಕಾಯರೇನಂದ್ರೆ ರೀತಿ ಅದು ದೇವ್ ಬಂದು ಕೂತ್ಕೊಂಡ್ಬಿಟ್ಟತ್ತಲ್ಲ ಇಲ್ಲಿ. ಹಾಂ ನಮ್ದ ಹೊಲ ಅಂತ ವಾದ ಸಣ್ಣಗೆ. ಯಾರವಾ ತಾಯಿ ನೀನು ನಮ್ಮ ಹೊಲ್ದಾಗ ಯಾಕೆ ಕಾಯರೇಕತ್ತಿದಿ? ಅಯ್ಯ ನಿಮ್ಮ ಹೊಲ ಏನ್ರಿ? ನನಗೆ ಗೊತ್ತಾಗ್ಲಿಲ್ಲ ರೀ. ಅದು ಹೊಲಕ್ಕೆ ಏನು ಇದ್ದೇ ಇಲ್ರಿ. ಮತ್ತು ಪ್ಯಾಟಿಗೆ ಹೋಗ್ಬೇಕತ್ತ. ಅದಕ್ಕೆ ಈಗ ಹೋಗೋರು ಯಾರು ಬರೋರು ಯಾರು ಇಂಥ ಬಿಸ್ಲಾಗ. ಅದಕ್ಕೆ ಇಲ್ಲೇ ನಾ ಕಾಯಿ ಹರ್ಕೊಂಡು ಹೋದ್ರಾತು ಅಂತ ಬಂದೆ. ಏನು ಅನ್ಕೋಬೇಡ್ರಿ. ಏನು ಹೊಟ್ಟೆಗೆ ತಿನ್ನಾಕಲ್ಲ ಏಟೋಕತಿ. ನಾನೇನು ಮಾರಾಕಿರ ಅಲ್ಲ ಏನಲ್ಲ. ನಾಲ್ಕಾಯಿ ಹರ್ಕಂತಂದ್ರೆ ನನಗೊಂದು, ನನ್ನ ಮಗೊಂದು, ನನ್ನ ಗಂಡ ಎರಡು ಅಷ್ಟೆ. ಆದ್ರೆ ಇದು ನಿಮ್ಮ ಪದ್ಧತಿಯಲ್ಲಿ ನೋಡುವ ಹೇಳ್ದೆ ಕೇಳ್ದೆ ಹಿಂಗೆ ಹೊಲ್ದಾಗ ಕಾಲಿಡೋದು ಏನೋ ಇದು ಒಂದು ಬದ್ದಿದೆ. ನಾಲ್ಕಾಯಿ ಹರ್ಕೊಂಡು ಹೋಗು. ಹಾಂ ಆಯ್ತು ತಗೊಳ್ರಿ. ಅಂದಂಗೆ ನಿಮ್ಮ ಊರೇ ಫಸ್ಟ್ ಸಲ ನೋಡಕತ್ತೀನಿ. ಯಾರ ಮನೆಯವ್ರಂತ ಗೊತ್ತಾಗಲಿಲ್ಲ. ಅದನ್ನೆಲ್ಲ ತಗೊಂಡು ಏನು ಮಾಡ್ತೀವ? ಇನ್ನು ಬೇಕಾಗಿರೋದು ನಾಲ್ಕಾಯಿ ಎಲ್ಲ ಹರ್ಕೊಂಡು ಹೋಗು. ಯಾರ ಮನೆಯವ್ರದಾದ್ರೇನು? ಹೌದಲ್ಲ. ಹೌದು, ಇದು ಲಲಿತಕ್ಕರ ಹೊಲ. ನಾ ಲಲಿತಕ್ಕನ ಹೊಲ ಅಂಥೇಳಿ ಬಂದನಿ. ನೀವ್ಯಾಕೆ ನಮ್ಮ ಹೊಲ ಅಂತೀರಿ? ನಿಮಗೇನು ಸಂಬಂಧ ಈ ಹೊಲ? ಏನವ ನೀನು ಏನೋ ನಾಲ್ಕಾಯಿ ಹರ್ಕಂತಿ ಅಂತಂದು ಸುಮ್ಮನೆ ಇದ್ದೆ ಅಂದ್ರೆ ನೀನು ನನಗೆ ಹೊಳ್ಳಿ ಕೇಳ್ತೀಯಲ್ಲ. ನನಗೆ ಅವರ ಹೇಳ್ಯಾರ ತಗ ಹೊಲ ಕಾಯಕ್ಕೆ. ನಾನು ಇಲ್ಲೇ ನೋಡ್ಕೊಂತ ನಿಂತೇನೆ. ಒಂಚೂರು ಈ ಕಡೆ ಲಕ್ಷ್ಯ ಹೋಗೈತೆ ನೋಡಿ ನಂದು. ಆಲ ಬಂದು ಹೊಲ್ದಾಗ ಕುಂತ್ಬಿಟ್ಟು ನೀನು ಇದ ಬಂದಿದ್ದಿ. ಇನ್ನೊಮ್ಮೆ ಬನ್ನಿ ನೋಡಿ. ಮತ್ತು ನಾನು ಅಕ್ಕರಿಗೆ ಹೇಳಿ ನಿಮ್ಮ ಮತ್ತೆ ಸರಿಯಾಗಿ ಮಾಡಿಸ್ತೇನೆ ನಿನಗೆ. ನಿನ್ನ ಹೆಸರು ಏನಂದಂಗೆ? ಹೆಸರು ತಗೊಂಡೇನು ಉಪ್ಪಿನಕಾಯಿ ಹಾಕ್ತೀರಿ? ಇರ್ಲಿ ಬಿಡ್ರಿ. ಹೌದು ಬಿಡು, ಅದೇನು ಖರೆ. ನಿನ್ನ ಹೆಸರೇ ಬೇಡ, ಬೇರೆ ಜುಪ್ಪರು ಗುಲ್ಲಕ್ಕೆ ಅಂದ್ರೆ ಸಾಕು ಗೊತ್ತಾಗತ್ತೆ ಊರಾಗ. ನೋಡ್ರಿ ಅಕ್ಕರ, ನನಗೇನಾರ ಅಂದರೆ ನಾನು ಸುಮ್ಮನೆ ಇರ್ತೀನಿ. ಅದು ಬಂದು ನನ್ನ ಕೂದ್ಲಿಗೆ ಏನಾರ ಅಂದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಅಡಿಯಿಂದ ಮುಡಿ ತನಕ ಬಗ್ 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 ಅಂತತಿ. ನಾನು ಎಲ್ಲ ಹಚ್ಚಬಾರದು. ಊರನ್ ಸಗಣಿ ಎಲ್ಲ ತಂದು ಹಚ್ಕೊಂಡೆ ನನ್ನ ತಲೆಗೆ. ಆದ್ರೆ ನನ್ನ ಕೂದಲು ಬೆಳೆಯಲ್ಲು. ಅದಕ್ಕೆ ನಾನೇನು ಮಾಡಕ್ಕೆ ಹೋಗಲಿ? ನೀವು ನೋಡಿದೆ ಅಂದ್ರೆ ಮತ್ತೆ ಚುಪ್ರ ಕೂದಲ ಅಂಥದ್ದು ಇಂಥದ್ದು ಅಂತೀರಿ. ಮತ್ತು ನೋಡ್ರಿ, ನನಗೆ ಸಿಟ್ಟು ಬಂತಂದ್ರೆ ನಿಮ್ಗೆ ಇರೋ ಎರಡು ತುರುಬ್ ಜುಟ್ಟದಲ್ಲ ಗುಂಡ್ಕಲ್ ನಿಂತವು ತಿರುಬಿಟ್ಬಿಡ್ತೇನೆ ಅವನ್ನ. ಇಲ್ಲಿ ತಗೊಳವ, ನಾನು ಯಾಕೆ ಅನ್ನಕ್ಕೆ ಹೋಗಲಿ? ನಮ್ಮ ಮೆನ್ಷನ್ ಹೊಲ್ದಾಗ ಇವ್ರು ಯಾಕೆ ನಿಂತ್ಕಂದ್ರೆ ನಾನು ನೋಡಿದ್ರೆ ನಾಳೆ ಹೇಳೇನೆ ಆಳಿಗೆ ಏನೋ ಹಂಗೆ ಹೋಗೋದ ಹಿಂಗೆ ಹೋಗೋಣ ಅಂತ ಬಂದೆ. ನೀವು ಯಾವ ನಿಂತ್ಕೊಂಡವು? ಪಾಪ ನನ್ನ ಗಂಡ ಕಾಯಕ್ಕೆ ಹಚ್ಚಿರ ಕಾಣ್ತೈತಿ ಹೊಲಾನ. ಮನ್ಯಾಗ ಬೇದಾಡಿದ್ನ. ಹೌದು, ಕಾಯಿ ಯಾರ್ಯಾರು ಹರ್ಕೊಂಡು ಕರ ನಿಂತ ಒಂದು ತಟಗೂ ಲಕ್ಷ್ಯ ಇರೋದಲ್ಲ ಹೊಲದ ಮ್ಯಾಗ ಅಂತಂದು ಅದಕ್ಕೇನ ಹಚ್ಚಂಗೆ ಕಾಣ್ತೈತಿ ಯಾರನ್ನ. ಅಯ್ಯೋ ನನ್ನ ಶಿವನ ಆಟ. ನಾನು ಹೊಲ ಕಾಯಕ್ಕೆ ಯಾರನ್ನ ಹಚ್ಚಿರ್ಬೇಕು ಬಿಡು ನನ್ನ ಗಂಡ ಅಂತ ಮಾಡೀನಿ. ಈಕೆ ಪುಸಿ ಅಲ್ಲ ಈಕೆ ಬರ್ಮೆ ಮಾಡ್ದ ತಡಿ. ಇವ್ರಿಗೆ ಪುಕ್ಷಟ್ಟೆ ಮೆಣಸಿನ್ಕಾಯಿ ಕಿತ್ಕೊಂಡು ಹೋಗಕ್ಕೆ ಬಂದಾರ ಅವ್ರು ನನ್ನ ಹೊಲದಾಗ. ಮೆಣಸಿನ್ಕಾಯಿ ಸಾಕ ಬೇಕಾ ಖುಷಿ? ಅಲ್ತಕ್ಕ ನೀನು ಯಾವ ಬಂದೆ? ನಾನು ಬಂದು ಭಾಳ ವರ್ಷ ಆತು. ನಂದೇನು ಕೇಳ್ತಿದಿ? ನೀವು ಯಾಕೆ ಇಲ್ಲಿ ನಮ್ಮ ಹೊಲ್ದಾಗ ನಿಂತ್ಕೊಂಡ್ರಿ? ಕೆಲ್ಸಕ್ಕೆ ಬರಕ್ಕೆ ನಾಳೆ ಹೇಳಿದ್ ನಿನಗೆ. ಇವತ್ತದಕ್ಕೆ ಬಂದಿದ್ದು ಇಲ್ಲಿ ಉದ್ದುರ್ಯಾಕ ಅಂದಂಗೆ ನೀನು ಯಾಕೆ ಬಂದೀವ? ಬಂಡಾಣಿ ಬರ್ಮವ ಊರನ ಹೊಲಗಳೆಲ್ಲ ಖಾಲಿ ಮಾಡಿದೇನ ಈಗ ನಮ್ಮ ಹೊಲಕ್ಕೆ ಬೆನ್ನ ಹತ್ತಿಯೇ ಅಂದ್ರಲ್ಲ. ಅದಕ್ಕೆ ಈಕೆ ನೀವು ಕಾಯಕ್ಕೆ ಹಚ್ಚಿರ ಆಳಲ್ಲನ? ಯಾ ಆಳನ್ನ ಹಚ್ಚಿಲ್ಲ, ಯಾ ಹೋಳ್ನ ಹಚ್ಚಿಲ್ಲ. ನೀವು ಕದಿಯಕ್ಕೆ ಬಂದು ಹಿಂಗೆ ಏನೇನಾರ ಮಾತಾಡ್ಕೊಂತ ನಿಲ್ಬೇಡ್ರಿ. ಅಡ್ಡ ತಿಡ್ಡಿನ ಬೆಂಡ್ಲಾರ ಹಳೆ ಬೆಂಡ್ಲಾರ. ನಿಮಗೆ ಹೊಲ್ದಾಗ ನೀವು ಏನೂ ಉಳಿಯಂಗಿಲ್ಲ. ಮೆಣಸಿನ್ಕಾಯಿ ಉಳಿಯಂಗಿಲ್ಲ, ಒಂದು ಚೆಂಡು ಉಳಿಯಂಗಿಲ್ಲ, ಒಂದು ಕಡೆ ಸೂರ್ಯಪಾನ ಹಾಕಿದ್ರೆ ಸೂರ್ಯಪಾನ ಉಳಿಯಂಗಿಲ್ಲ, ಗಾಂಜಾಳ ಉಳಿಯಂಗಿಲ್ಲ. ಏನವ ಏನು ದನಕ್ಕಿಂತ ನಿಮ್ಮದೇ ಜಾಸ್ತಿ ಕಾಟ ಆಗ್ಬಿಡ್ತೈತಿ. ಆ ದನಕ್ಕರ ಬಾಯಿಲ್ಲ ಪ್ರಾಣಿ ಅಂದು ಸುಮ್ಮನಾರ ಆಗ್ಬೋದು. ನಿಮಗೆಲ್ಲ ತಿಳಿದು ಬಂದು ಮತ್ತೊಬ್ರ ಮನೆ ಕಳು ಮಾಡ್ತಿರಲ್ಲ ಹೊಲ್ದಾಗ. ನಾಚಿಗೆ ಬರೋದಿಲ್ಲ ನಿಮ್ಗೆ? ನಾವು ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದಿರ್ತೇವವ. ಹಿಂಗೆ ಮಾಡಿದ್ರೆ ಹಂಗೆ ಹೇಳು? ಇಲ್ಲವ ಅಲ್ತಕ್ಕ ಕರೆ ಅಂದ್ರೆ ದೇವ್ರಣೆಗವ ಮನ್ಯಾಗ ಒಂದು ಕಾಯಿಪಲ್ಲೆ ಇದ್ದಿಲ್ಲ. ಅದಕ್ಕೆ 2 ಕಾಯಿ ಹರ್ಕೊಂಡು ಹೋದ್ರಾತು. ಹೆಂಗೆ ನಾಳೆ ಕೆಲ್ಸಕ್ಕೆ ಬಂದಾಗ ಹೆಂಗೆ ಕೊಡ್ತೀಯಲ್ಲ ನೀನು, ಅದ್ರ ಬದಲಿ ನೀನು ಒಯ್ದಿದ್ದೆ ಅಂತ ಹೇಳಿದ್ರಾತು ಅಂತ ಮಾಡಿದ್ದೆ. ಅಷ್ಟೊತ್ತಿಗೆ ನೀ ಬಂದುಬಿಟ್ಟವ. ಗೊತ್ತೈತಿಲ್ಲ ನನಗೆಲ್ಲ ಗೊತ್ತೈತಿ ಯಾರು ಹೆಂಗೆ ಅನ್ನೋದು. ಏನು ನಾನಾಗಿ ಇಲ್ಲಿ ಬಂದೇನೆ ಅಂದು ಹೇಳ್ಬೇಕಂತ ಮಾಡಿದ್ದೆ ಅಂತೀವಿ. ಅಷ್ಟಕ್ಕೂ ನಿನ್ನ ಮನೆಗೆ ತರಕಾರಿ ಇಲ್ಲ, ನನಗೂ ಎಲ್ಲ ಸಪ್ಲೈ ಮಾಡ್ತೇನೆ ಅಂತಂದು ಏನರ ಬರ್ಕೊಟ್ಟನೆ ನಿನಗೆ? ಹೋಗ್ಬೇಕು ತಗೊಂಬರ್ಬೇಕು ಪ್ಯಾಟಿ ತನಕ. ಅದು ಆಗಂಗಿಲ್ಲ. ಯಾಕೆ ಮುಂಜಾನೆದ್ದು ಎಲ್ಲ ಬಾಗಲ್ದ ಬಂದಿರ್ತಾವಲ್ಲ ಮಾರಕ್ಕ, ಅವಾಗ ತಗೋಬೇಕು. ಕೈಲಿಂದ ಕಾಸು ಖರ್ಚಾಗಬಾರ್ದು, ಹಂಗೆ ಎಲ್ಲ ಬರಲಿ ಅಂತಂದು ಅನ್ನಾರ. ಮಣಕಲ್ಗೆ ಹತ್ರ ರೊಟ್ಟಿ ಆಗಲಿ ಒಲಿಗೆ ಕಟ್ಟಿಗೆ ಮಾತ್ರ ಸುಡಬಾರ್ದು ಅನ್ನೋ ಲೆಕ್ಕದಾರ ನೀವು. ಅಲ್ಲ ಆ ಪುಷ್ಯನ ನಾಳೆ ಕೆಲ್ಸಕ್ಕೆ ಬಂದಾಳ, ಕಡೆಗೆ ಹೋಯ್ಲ್ ಬಿಡಿ 2 ಕಾಯಿ ಅನ್ ಸುಮ್ಮನಾದ್ರೂ ಅದೇ ನನ್ನ. ನಿಂದೇನು ಹರ್ಕತೈತಿ ನಮ್ಮ ಹೊಲ್ದಾಗ ಕಾಲಿಡ ಅಂತದು? ನಾಚಿ ಬರೋದಲ್ಲ ನಿನಗೆ? ಸುಮ್ಮನೆ ವಯಸ್ಸು ಬೆಳೆಸಿಯಲ್ಲ. ಎಲ್ಲಿಟ್ಟಿದೆ ಬುದ್ಧಿ ಅನ್ನೋದು? ಇವಾಲಲ್ತಕ್ಕ ತಪ್ಪಾತವ ಇವ. ಇನ್ನೊಮ್ಮೆ ನಿಮ್ಮ ಹೊಲ್ದಾಗ ಕಾಲಿಡಲ್ಲ. ನಾನು ಕನಸ್ನಾಗ ಸತಿ ನಿಮ್ಮ ಹೊಲ ನೆನೆಸ್ಕೊಳೋದಲ್ಲ. ತಪ್ಪಾತವ. ಇದೊಂದ್ಸಲ ಕೈ ಕ್ಷಮಿಸ್ಬಿಡವ ಇವ. ಇನ್ನೊಮ್ಮೆ ನಿಮ್ಮ ಹೊಲ್ದಾಗ ಕಾಲಿಡಂಗಿಲ್ಲ ಅಲ್ತಕ್ಕ. ಬಿಟ್ಬಿಡವ ನನ್ನ.